ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ. ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್. ಸೊ ನಾನು ನನ್ನ ಪೇಪರ್ ಬ್ಯಾಗ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಐಡಿಯಾ ಸ್ಟಾರ್ಟ್ ಆಗಿದ್ದು ಶೈಲಾ ಅಯ್ಯಂಗಾರ್ ಮ್ಯಾಮ್ ಇಂದ. ಸೊ ನಾನು ಮ್ಯಾಮ್ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಲಾಸ್ಟ್ 3 to 4 ಮಂತ್ಸಿಂದ. ಸೊ ಸೆಪ್ಟೆಂಬರಲ್ಲಿ ನಮ್ಮದೊಂದು ಸ್ಮಾಲ್ ಡಿಸ್ಕಷನ್ ಆಯಿತು, ಯಾವ ರೀತಿ ಪೇಪರ್ ಬ್ಯಾಗ್ ಮಾಡೋಣ ಕಡಲೆಕಾಯಿ ಪರೀಕ್ಷೆಗೆ. ಬಿಕಾಸ್ ಲಾಸ್ಟ್ ಇಯರ್ ಮ್ಯಾಮ್ ಟ್ರೈ ಮಾಡಿದರು. ಸೊ ಅವ್ರು ಹೇಳಿದ್ರು ಈ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಲಿಮಿಟೇಷನ್ಸ್ ಇತ್ತು. ಸೊ ಅದನ್ನು ಈ ವರ್ಷ ಯಾವ ರೀತಿ ಮಾಡೋಣ ಅಂತ ಒಂದು ಸ್ಮಾಲ್ ಡಿಸ್ಕಷನ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪೇಪರ್ ಬ್ಯಾಗ್ ಬಗ್ಗೆ. ಸೊ ಅದಾದಮೇಲೆ ನಾವು ಈಟ್ ರಾಜಾ ಸರ್ ಜೊತೆನೂ ಕೂತ್ಕೊಂಡು ಮಾತಾಡಿದ್ವಿ, ಯಾವ ರೀತಿ ಯಾವ ಥರ ಸ್ಟೆಪ್ಸ್ ತೊಗೊಂಡು ಏನು ಮಾಡೋಣ ಅಂತೆಲ್ಲ ಒಂದು ಸ್ಮಾಲ್ ಡಿಸ್ಕಷನ್ ಆಯಿತು. ಅದಾದಮೇಲೆ ನಮಗೆ ನಾವೊಂದು ರೀಲ್ ಮಾಡಿದ್ದು ಪೇಪರ್ ಬ್ಯಾಗು ವಿತೌಟ್ ಗ್ಲೂ ಗಮ್. ಸೊ ಈ ಚಾನಲಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ರೀಲ್ ಇವತ್ತವರೆಗೂ ಆಲ್ಮೋಸ್ಟ್ 17 ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ಅದು ಹೋಗಿರೋ ವೈರಲ್ ಇದಕ್ಕೆ ನಮಗೆ ತುಂಬ ಕಡೆ ಈಸಿ ಆಯಿತು ಕಾಲೇಜಸ್ ಅಪ್ರೋಚ್ ಮಾಡೋದಕ್ಕೆ. ಬಿಕಾಸ್ ಕೆಲವೊಂದು ಕಾಲೇಜಸ್ ನಮ್ಮ ಮಲ್ಲೇಶ್ವರಂ ಅಕ್ಕಪಕ್ಕ ಇರೋರಿಗೆ ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರು ಹೇಳೋರು, ಇಬ್ರು ಹುಡುಗಿರು ಮಾಡಿದಾರಲ್ವಾ ಪೇಪರ್ ಬ್ಯಾಗು, ಬನ್ನಿ ನಮ್ಮ ಕಾಲೇಜಲ್ಲಿ ಮಾಡೋಣ. ಸೊ ಆ ರೀಲ್ ಕೊಟ್ಟಿರೋ ಇಂಪ್ಯಾಕ್ಟು ನಮಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಬಿಕಾಸ್ ಆಫ್ ದಟ್ ರೀಲ್ ಒಂದು ರೀತಿ ನಮಗೆ ಇಷ್ಟು ನಂಬರ್ಸ್ ಮಾಡೋಕ್ಕೆ ಈಸಿ ಆಯಿತು ಪೇಪರ್ ಬ್ಯಾಗ್ಸ್ ಮಾಡೋದಕ್ಕೆ. ಸೊ ಅದಾದಮೇಲೆ ಮಾಡಿದ್ವಿ. ಆಮೇಲೆ ಇನಿಷಿಯಲಿ ನಮಗೆ ಸ್ವಲ್ಪ ಪೇಪರ್ ಕಲೆಕ್ಷನ್ ಮತ್ತು ಸ್ಟೂಡೆಂಟ್ಸು ಅದು ಸ್ವಲ್ಪ ರೇಷಿಯೋ ಪ್ರಾಬ್ಲಮ್ ಆಗ್ತಾಯಿತ್ತು. ಆಮೇಲೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ನಮ್ಮ ಅಪ್ರೋಚಸ್ನ ಚೇಂಜ್ ಮಾಡ್ಕೊತಾ ಹೋದ್ವಿ. ನಾವು ಪ್ರೆಸ್ ಅವ್ರನ್ನ ಕೇಳಿದ್ವಿ. ಸೊ ನಮಗೆ ಈ ಸಂಜೆವಾಣಿ, ವಿಜಯ ಕರ್ನಾಟಕ ಈ ಥರ ಪ್ರೆಸ್ನವ್ರ ಕಡೆಯಿಂದ ಆಲ್ಮೋಸ್ಟ್ ನಮಗೆ 150 kg ಮೇಲೆ ಪೇಪರ್ ಡೊನೇಷನ್ ಸಿಕ್ಕಿದೆ. ಸೊ ಅವ್ರದ್ದೇನು ಪ್ರೆಸ್ಸಲ್ಲಿ ರಿಜೆಕ್ಟ್ ಇರುತ್ತೆ ಪೇಪರ್ಸು, ಅದೆಲ್ಲ ಅವ್ರು ನಮ್ಮ ಕಾಸಿಗೆ ಡೊನೇಟ್ ಮಾಡಿದ್ದಾರೆ. ಈ ಪೇಪರ್ ಬ್ಯಾಗ್ ಇನಿಷಿಯೇಟಿವ್ ಮಾಡಿಸೋದಕ್ಕೆ ನಾವು ಆಲ್ಮೋಸ್ಟ್ 15 ಸ್ಕೂಲ್ಸ್ ಇನ್ ಕಾಲೇಜಸಲ್ಲಿ ಮಾಡಿಸಿದ್ದೀವಿ. ಹತ್ರ 2,000+ ಸ್ಟೂಡೆಂಟ್ಸ್ ಕೈಲಿ ಮಾಡಿಸಿದ್ದೀವಿ ಸರ್. ಆ್ಯಂಡ್ ಇದಕ್ಕೆ ಹತ್ರ 2,000 kg ಪೇಪರ್ ಕಲೆಕ್ಟ್ ಮಾಡಿದ್ದೀವಿ ಸರ್. ಸೊ ದಿಸ್ ವಾಸ್ ಪಾಸಿಬಲ್ ವಿತ್ ಸಪೋರ್ಟ್ ಆಫ್ ಎವ್ರಿ ಒನ್ ಇನ್ ಮಲ್ಲೇಶ್ವರಂ. ಸರ್ ಈ ಇನಿಷಿಯೇಟಿವ್ ನಾವು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 3rd ವೀಕಿಂದ. ಸೊ ಅದು ರೀಲ್ ವೈರಲ್ ಹೋಯ್ತಲ್ಲ, ಆ ವಾರದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಕರೆಕ್ಟಾಗಿ 1.5 ತಿಂಗಳಲ್ಲಿ ನಾವು ಆಲ್ಮೋಸ್ಟ್ 45,000+ ಪೇಪರ್ ಬ್ಯಾಗ್ ಮಾಡಿಸಿದ್ದೀವಿ ಸರ್ ಕಡಲೆಕಾಯಿ ಪರೀಕ್ಷೆಗೆ. ಇವತ್ತೆಲ್ಲ ರೈತರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಒಂದು ಪೇಪರ್ ಬ್ಯಾಗ್ ಕೆಪಾಸಿಟಿ ಬಂದುಬಿಟ್ಟು ಆಲ್ಮೋಸ್ಟ್ 600 ಗ್ರಾಮು. ಸೊ 2ರಿಂದ 3 ಸೇರ್ ಕಡಲೆಕಾಯಿ ಆಗುತ್ತೆ. ಸೊ ಅದನ್ನು ಇವತ್ತು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಮ್ಮ ಮಲ್ಲೇಶ್ವರಂ ಕಡಲೆಕಾಯಿ ಪರೀಕ್ಷೆಯಲ್ಲಿ. ಆ್ಯಂಡ್ ಇದೇ ಮಾಡೆಲ್ನೇ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆನಲ್ಲೂ ಇಂಪ್ಲಿಮೆಂಟ್ ಮಾಡ್ಕೋತಿದ್ದಾರೆ. HSR ಲೇಔಟು, ಆಮೇಲೆ ಯೂತ್ ಫಾರ್ ಸೇವಾ, ಆಮೇಲೆ ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ. ಇವರೆಲ್ಲನೂ ನಮ್ಮ ಏನು ಪೇಪರ್ ಬ್ಯಾಗ್ ಇನಿಷಿಯೇಟಿವ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿ ಬಸವನಗುಡಿ ಪರೀಕ್ಷೆನಲ್ಲೂ ಮಾಡ್ತಾ ಇದ್ದಾರೆ. ಸೊ ಅದೊಂದು ಒಳ್ಳೆ ಖುಷಿ ವಿಚಾರ ನಮಗೆ. ನಮ್ಮ ಜೊತೆ ಮೋನಿಕಾ ಇದ್ದಾರೆ, ಮೋನಿಕಾ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ ಪ್ರಕಾಶ್ ಅಂತ. IT ವರ್ಕ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ಐ ಆಮ್ ಆನ್ ಆಂಟ್ರಪ್ರಾನರ್. ಅದು ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ನಮಗೆ ಇಲ್ಲದೇ ಇರೋ ಐಡಿಯಾಸ್ ಎಲ್ಲ ಬಂತು. ಹಾಗೆ ಮಾಡೋದಾ, ಹೀಗೆ ಮಾಡೋದಾ, ಲೈಕ್ ಪೇಪರ್ ಬ್ಯಾಗ್ಸ್ ಎಲ್ಲೆಲ್ಲಿ ಮಾಡೋಣ, ಹೇಗೆ ಇನಿಷಿಯೇಟಿವ್ ತೊಗೊಬೇಕು, ಎಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟು ಫೌಂಡೇಶನ್ಸ್ ಇದೆ, ಆಮೇಲೆ ಎಷ್ಟು ಆರ್ಗನೈಸೇಷನ್ಸ್ ನಮಗೆ ಕೈ ಜೋಡಿಸ್ತಾರೆ, ಎಲ್ಲವನ್ನೂ ನಾವು ತೂಕ ಹಾಕಿ ನೋಡಿದಾಗ ಎಂಡ್ ಆಫ್ ದ ಡೇ ಯು ಕ್ಯಾನ್ ಡೆಫಿನೆಟ್ಲಿ ಸಿ ದ ರಿಸಲ್ಟ್ ಓವರ್ ಹಿಯರ್. ಆ್ಯಂಡ್ ಹತ್ತಿರ 50,000 ಪೇಪರ್ ಬ್ಯಾಗ್ಸ್ನ ನಾವು ಮಾಡಿಸಿದ್ದೀವಿ. ಆಮೇಲೆ ಎಲ್ಲ ವಾಲಂಟಿಯರ್ಸ್ಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಇದಕ್ಕೆ. ಅವ್ರು ಕೊಟ್ಟಿದ್ದಷ್ಟು ಟೈಮ್, ಡೆಡಿಕೇಶನ್ ಆ್ಯಂಡ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಫ್ರಮ್ ಆಲ್ ದ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್, ಅವರ ಡೆಡಿಕೇಶನ್, ಪರ್ಫೆಕ್ಷನ್ ಮಾಡೋ ಕೆಲಸದಲ್ಲಿ, ಆ್ಯಂಡ್ ದಟ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತ ಹೇಳ್ಬೋದು. ಸೊ ಇನ್ ದಿಸ್ ವೇ ವಿಡಿಯೋ ಒಂದು ವೈರಲ್ ಆಗಿದ್ದು ಸುಮ್ಮನೆ ಕುತ್ಕೊಳ್ಳೋಕ್ಕಂತಲ್ಲ, ಅದರಿಂದ ನಮಗೆ ತುಂಬಾ ಕೆಲಸನೂ ಕೊಡ್ತು, ಜವಾಬ್ದಾರಿ ಕೊಡ್ತು. ಸೊ ಇನ್ ಅ ವೆರಿ ಗುಡ್ ನೋಟ್ ನಾವು ಅದನ್ನು ತುಂಬ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ವಿ. ಸೊ ಈ ವರ್ಷದ 2024 ಕಡಲೆಕಾಯಿ ಪರೀಕ್ಷೆ ಮಲ್ಲೇಶ್ವರಮಲ್ಲಿ ಈ 4 ದಿನ ಏನು ನಡೀತಿದೆ, 15ನೇ ತಾರೀಕಿಂದ 18ನೇ ತಾರೀಕಿಗೆ, ಇಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಆ್ಯಂಡ್ ಅದ್ರ ಜೊತೆ ನಮ್ಮ ವ್ಯೂವರ್ಸ್ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇದೆ ಅನ್ನೋದು ಆ್ಯಕ್ಚುಲಿ ನಿಮಗೂ ಗೊತ್ತಾಗತ್ತೆ. ಒಂದೊಂದು ಪೇಪರ್ ಬ್ಯಾಗ್ ಮಾಡಿರೋರ್ಗು ಒಂದೊಂದು ಪೇಪರ್ ಬ್ಯಾಗ್ ನೋಡಿದಾಗಲಿ ನಾನು ಮಾಡಿದ್ದು ಅನ್ನೋಷ್ಟು ಖುಷಿ ಇರುತ್ತೆ. ಸೊ ದಟ್ಸ್ ಹೌ ವಿ ಕ್ಯಾನ್ ಸಿ ದ ಇಂಪ್ಯಾಕ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ನಾನು ಎಲ್ಲರಿಗೂ ಇನ್ನೊಂದು ಸಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೆಸಿಡೆನ್ಸ್ ಆಲ್ಮೋಸ್ಟ್ ಬ್ರಿಗೇಡ್ ಗೇಟ್ವೇ ಅಪಾರ್ಟ್ಮೆಂಟ್ಸು, ಆಮೇಲೆ ಮೇಯ್ನ್ಲಿ ನಮ್ಮ ಕಾವೇರಿ ಕೇದಾರ್ನಾಥ್ ಮ್ಯಾಮ್ ಸಮಯ ಫೌಂಡೇಶನಿಂದ. ಸೊ ಅವರು ಶೀಸ್ ಸಿವಿಲ್ ಲೀಡರ್ ಫ್ರಮ್ BPAC. ಸೊ ಇವ್ರ ಹೆಲ್ಪ್ ತುಂಬ ಇತ್ತು ಸರ್. ಬಿಕಾಸ್ ಅವ್ರ ಕಾಲೇಜಸ್ ಕಡೆಯಿಂದ ತುಂಬ BPAC ಕಡೆಯಿಂದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಸೊ ಅದ್ರ ಜೊತೆಗೆ ಈ ಪೇಪರ್ ಬ್ಯಾಗ್ ಕೂಡ ನಾವು ಮಾಡಿಸಿದ್ವಿ. ಸೊ ಆಲ್ಮೋಸ್ಟ್ ಅವ್ರ ಕಡೆಯಿಂದನೇ ಆಲ್ಮೋಸ್ಟ್ 35,000 ಪೇಪರ್ ಬ್ಯಾಗ್ ನಾವು ಮಾಡಿಸಿದ್ದೀವಿ ಸರ್. ಸೊ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಟು ಕಾವೇರಿ ಕೇದಾರ್ನಾಥ್ ಮ್ಯಾಮ್ ಆ್ಯಂಡ್ ಹೋಲ್
ಆಲ್ ಸಮಯ ಫೌಂಡೇಶನ್ ಆ್ಯಂಡ್ ಜೊತೆಗೆ ನಮ್ಮ ಮಲ್ಲೇಶ್ವರಂ ರೆಸಿಡೆನ್ಸಿ ಯಾರ್ಯಾರು ನಮ್ಗೆ ಪೇಪರ್ ಡೊನೇಟ್ ಮಾಡಿದ್ರು, ಐ ವುಡ್ ಲೈಕ್ ಟು ಸೇ ಅ ಬಿಗ್ ಥ್ಯಾಂಕ್ ಯು ಟು ಎವ್ರಿಬಡಿ, ಬಿಕಾಸ್ ಇವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಪೇಪರ್ ಕೊಟ್ಟಿರೋದಕ್ಕೆ ನಾವು ಇದಿಷ್ಟು ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು. ಸೊ ಹೋಲ್ ಟುಗೆದರ್ ಇಡೀ ಮಲ್ಲೇಶ್ವರಂಗೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಓಕೆ, ಲಾಸ್ಟ್ಲಿ ಇನ್ನೊಂದು ಹೇಳ್ತೀವಿ, ಪರೀಕ್ಷೆಗೆ ಬನ್ನಿ, ಕೈ ಚೀಲ ತನ್ನಿ. ಐ ಲವ್ ಮಲ್ಲೇಶ್ವರಂ. ಸೊ ಈ ಚಾನಲ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಇಷ್ಟು ಎಂಕರೇಜ್ ಮಾಡಿ ನಮಗೆ ಟೈಮ್ ಕೊಟ್ಟು ಮಾತಾಡಿ ನೀವು ನಿಮ್ಗೇನು ಅನಿಸಿದೆ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಾದ್ರು ಹೇಳಬೇಕಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಐ ಲವ್ ಮಲ್ಲೇಶ್ವರಂ ಚಾನೆಲ್ನ. ಇಟ್ಸ್ ಇನ್ ಯೂಟ್ಯೂಬ್, ಇನ್ಸ್ಟಾ ಆ್ಯಂಡ್ ಫೇಸ್ಬುಕ್. ಸೊ ನಮ್ಮ ಚಾನಲ್ಲು ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಮಲ್ಲೇಶ್ವರಂ.